ನೀವು ಭ್ರಷ್ಟಾಚಾರ ಮಾಡಿದಪ್ಪ ಅಂತ ಹೇಳಲಾರ ಸ್ಥಿತಿಯಲ್ಲೇ ಅನೇಕ ಹಂಗೆ ಹೇಳಿದ್ರೆ ಉದ್ದ ಪಟ್ಟಿ ಬಾಲಂಗೋಷ್ ಬೆಳೀತಾ ಹೋಗ್ತದೆ. ಈ ಮಾತನ್ನ ಇವತ್ತು ಯಾಕೆ ಚರ್ಚೆಗೆ ತಗೋಬೇಕಾಗಿದ್ದು ಅಂದ್ರೆ ಈ ವ್ಯವಸ್ಥೆ ಇಲ್ಲಿವರೆಗೆ ಬಂದಿದ್ದು ನಮ್ಮ ನೆಹರು ಅವರ ಮಿಕ್ಸ್ಡ್ ಎಕಾನಮಿ ಆಗಿರ್ಬೋದು, ಅದರ ನಂತರ ಬಂದ ನಮ್ಮ ಪಿ ವಿ ನರಸಿಂಹರಾವ್ ಕಾಲಕ್ಕೆ ಮತ್ತು ಮನಮೋಹನ್ ಸಿಂಗ್ ಕಾಲಕ್ಕೆ ಬಂದ ಓಪನ್ ಮಾರ್ಕೆಟ್ ಆಗಿರ್ಬೋದು, ಇವೆರಡೂ ಇವತ್ತು ಅಟ್ಟರ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ಯಾವ. ಹೇಳಿದೆ ಜಗತ್ತಿನ ನಾಲ್ಕನೇ ಶ್ರೀಮಂತ ಹೇಳ್ಕೊಳ್ಳೋದಷ್ಟೇ, ಎಲ್ಲರೂ ಶ್ರೀಮಂತರಿಲ್ಲ, ಎಲ್ಲರಿಗೂ ಬದುಕಿಲ್ಲ, ಎಲ್ಲರಿಗೂ ಸಮಾನತೆ ಇಲ್ಲ, ಎಲ್ಲರ ಮಕ್ಕಳು ಸಮಾನವಾಗಿ ಹೈಯರ್ ಎಜುಕೇಷನ್ ಕಲಿಯುವಂಥ ಮಟ್ಟ ಇಲ್ಲ. ಇಲ್ಲಿ ಭಾಳ ಗಮನಿಸಬೇಕಾಗಿತ್ತು. ಎಲ್ಲ ಮಕ್ಕಳಿಗೂ ಸಮಾನವಾಗಿ ಒಂದೇ ರೀತಿಯ ಹೈಯರ್ ಎಜುಕೇಷನ್ ಪಡೆಯುವಂಥ ಒಂದು ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿಲ್ಲ. ಒಂದು ಖಾಸಗೀಕರಣ ಏನೂ ಆಗಲಿ, ಕಲಿಯೋದಕ್ಕೆ ಕಲಿಸೋದಕ್ಕೆ ದುಡ್ಡು ಇರಬೇಕು. ಆ ದುಡ್ಡು ಹುಟ್ಟುವಂಥ ಉದ್ಯೋಗ ಇಲ್ಲ. ಈಗ ರೈತ 10 ಎಕರೆ ಇರ್ತದೆ, 20 ಎಕರೆ ಇರ್ತದೆ, ಆದರೂ ಲಾಸ್ದಾಗೆ ಇರ್ತಾನೆ. ಏನೋ ಒಂದಿಷ್ಟು BSc ಆಗಿರೋ ನಾವು ಮತ್ತೇನು ತಮ್ಮ ಮಗನ ಕಲಿಸಿ ನಾವು ದೊಡ್ಡ ಸಾಧನೆ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರು ಕಲ್ತವ್ರ ನಂತರ ಏನಪ್ಪ ಅಂದ್ರೆ ಆ ಒಕ್ಕಲ್ತನದಲ್ಲಿ ಮುಂದುವರಿಯೋದಿಲ್ಲ, ಬಿಟ್ಟು ಹೋಗ್ತಾರೆ. ಬಿಟ್ಟು ನಾವು ಯಾವುದೋ ಒಂದು ನೌಕರಿ ಹಿಡ್ಕೊಂಡು ಹೋಗಿಬಿಡ್ತಾರೆ, ನೌಕರಿ ಚಾಕ್ರಿ ಅಂತ ಹೇಳ್ಬೋದು ನಾವು. ಅದು ಇವತ್ತು ಕಟ್ಟಾಗ್ಲಿಕ್ಕೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸರ್ಕಾರದ ಕ್ಷೇತ್ರದಲ್ಲಿದ್ದಂಥ ಉದ್ಯಮಿಗಳೆಲ್ಲ PSCಗಳು ಅಂತೀವಿ ನಾವು, ಸಾರ್ವಜನಿಕ ಉದ್ಯೋಗಿಗಳು, ಅವೆಲ್ಲನೂ ಹೆಚ್ಚಿಗೆ ಎಲ್ಲ ಪ್ರೈವೇಟ್ದ್ರಾಗ ಹೊರಗಿತ್ತಿದ್ದಾವೆ. ಅಂದಾಗ ಪ್ರೈವೇಟ್ದವ್ರು ಏನಪ್ಪ ಅಂದ್ರೆ ನಮ್ಮ ಲಾಭ ನೋಡ್ತಿದ್ದಾರೆ. ಮೇನ್ ಮೋಟಿವ್ ಏನಪ್ಪ ಅಂದ್ರೆ ಲಾಭ ಅವರು. ಹೀಗಾಗಿ ಈ ದೇಶಕ್ಕೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಅದಾನಿಂದೂ ಆಗಿಲ್ಲ, ಅಂಬಾನಿ ಅವರಿಂದೂ ಆಗಿಲ್ಲ, ಇನ್ನೊಬ್ಬರಿಂದೂ ಆಗಿಲ್ಲ, ಮೋದಿ ಅವರಿಂದೂ ಆಗಲಿಲ್ಲ, ಮತ್ತೊಬ್ಬರಿಂದ ಆಗಲಿಲ್ಲ, ಪಿ ವಿ ನರಸಿಂಹರಾವ್ ಆಗಲಿಲ್ಲ, ಮನಮೋಹನ್ ಸಿಂಗ್ರಿಂದ ಆಗಲಿಲ್ಲ, ನೆಹರೂರಿಂದ ಆರಂಭ ಏನೋ ಆಯಿತು, ನಂತರದಲ್ಲಿ ಯಾಕೋ ಏನೋ ಅವರು ಸರಿಯಾಗಿ ಯಶಸ್ವಿ ಆಗಲಿಲ್ಲ ಅನ್ನೋದು ಇದು ಈ ಕಳೆದ 70-90 ವರ್ಷ ನೋಡ್ತಾ ಬಂದಿದ್ದೀವಿ. ನಾವು BJP ಬದಲಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಇದ್ರ ಬಗ್ಗೆ. ಇಲ್ಲಪ್ಪ ಈ ಸಲ ಒಳ್ಳೆಯ ಡೆವಲಪ್ಮೆಂಟ್ ಮಾಡ್ತಾರೆ, ಎಲ್ಲರಿಗೂ ಉದ್ಯೋಗ ಸಿಗ್ತಾವ, ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ ತಕ್ಷಣ ಎಲ್ಲರೂ ವಿಕಾಸ ಆಗುತ್ತೆ ತಿಳ್ಕೊಂಡು ಇಲ್ಲಿ ಇನ್ನೂ ಹೆಚ್ಚು ಅಸಮಾನತೆ ಈ ಸಂದರ್ಭದಲ್ಲಿ ಆಯಿತು. ಬಡವ್ರು ಮತ್ತಷ್ಟು ಬಡವರಾಗ್ತಾನೆ ಹೋದರು, ಶ್ರೀಮಂತರಾಗ್ತಾ ಹೋದರು. ಟಾಪ್ 10% ಅದರ ಆರಾಮಿದ್ದಾರೆ. ಅದರಲ್ಲೂ ಕಾರ್ಪೊರೇಟ್ಗಳಂತೂ ಈ ದೇಶನ ನಾವು